ಹೇಗನ್ಸ್ತು ಮ್ಯಾಚ್? ಸಖತ್ತಾಗಿತ್ತು. ಅಮೇಜಿಂಗ್ ಅಮೇಜಿಂಗ್ ಅಮೇಜಿಂಗ್. ಆರ್ಸಿಬಿ 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 ಆರ್ಸಿಬಿ. ಓಕೆ, ಈಗ ಅವ್ರು ವಿ ರಾಕ್ ದಟ್ ಜಿಟಿ ಶಾಟ್. ನಾನು ಹಣಗಿ ಅದ. ಓಕೆ, ಅವ್ರ ಟಾರ್ಗೆಟ್ ನೋಡಿ ಹೇಗನ್ಸ ಗೆಲ್ತೀವಿ ಅಂತ ಕಾನ್ಫಿಡೆನ್ಸ್ ಇತ್ತು. ಓಕೆ, ಆಮೇಲೆ ಈಗ ಅವ್ರ ಹೋಮ್ ಗ್ರೌಂಡಿಗೆ ಗ್ರೌಂಡ್ ಎಸ್ ಅವ್ರ ಹೋಮ್ ಗ್ರೌಂಡಲ್ಲಿ ಹೋಗಿ ನಮಗೆ ಅದೇನಿರಲ್ಲ. ಅವ್ರ ಹೋಮ್ ಗ್ರೌಂಡ್ ಖುಷಿ ಇದೆ, ನಮಗೆ ತುಂಬಾ ಖುಷಿ ಇದೆ. ಓಕೆ, ಸೆಲೆಬ್ರೇಷನ್ ಎಲ್ಲ ಹೇಗಿದೆ? ಇಟ್ ವಾಸ್ ಟೂ ಗುಡ್, ಟೂ ನೈಸ್. ಇಲ್ಲೆಲ್ಲ ಪಟಾಕ್ಷಿ ಹಾರಿಸ್ಲಿಕತ್ತಿದ್ರು, ನಾವಿಲ್ಲೆಲ್ಲ ನಿಂತಿದ್ವಿ, ಅಲ್ಲಿ ಮೇಲಿನ ವಿಡಿಯೋ ಮಾಡ್ಲತ್ತಿದ್ವಿ. ಟೂ ಅಮೇಜಿಂಗ್. ಓಕೆ, ಇಷ್ಟು ವರ್ಷ ಈ ಸಲ ಕಪ್ ನಮ್ದೇ ಅಂತಿದ್ವಿ, ಈ ಸಲನೂ ಕಪ್ ನಮ್ದೇ ಅಂತಿದ್ದೀವಿ. ಈ ಸಲ ನಮ್ದೇ, ನೆಕ್ಸ್ಟ್ ಇಯರ್ ನಮ್ದೇ. ಮುಂದಿನ ಸಲನೂ ಅದ್ರ ಮುಂದಿನ ಸಲನೂ ಕಪ್ ನಮ್ದೇ. We believe in RCB. Yes, we do. Yes, we believe in Kohli. Yeah, we believe in Kohli. Yeah. ಈ ಸಲ ಕಪ್ ನಮ್ದೇ. RCB ಗೆ ಕಪ್ಪು, GST ಗೆ ಚಿಪ್ಪು. RCBಗೆ ಕಪ್ಪು, GTಗೆ ಚಿಪ್ಪು. ಮುಂದಿನ ಸಲ ಕಪ್ಪು ಈ ಸಲನು ಕಪ್ ನಮ್ದೇ, ಮುಂದಿನ ಸಲನು ಕಪ್ ನಮ್ದೇ. ಕ್ರೇಜಿ ಮ್ಯಾಚ್. 18 ವರ್ಷಗಳಿಂದ ಕಾಯ್ತಾ ಇದ್ದೀನಿ ಗೌಡ. 19ನೇ ವರ್ಷ ಸಿಂಹಾದ್ರಿಯ ಸಿಂಹದಲ್ಲಿ ಹೆಂಗೆ ಯಾರದು ಇದು ವಿಲನ್ ಯಾವ ತರ ಕಾಯ್ದಿರ್ತಾನೋ ಬರೆಗಳನ್ನ ಹಾಕೊಂಡು ಹಂಗೆ 18 ವರ್ಷಗಳಿಂದ ಕಾಯ್ತಾ ಇದ್ದೆ ಗೌಡ. ಇದಕ್ಕೆ ಬ್ಯಾಕ್ ಟು ಬ್ಯಾಕ್ ಕಪ್. ಎರಡು ಬ್ಯಾಕ್ ಟು ಬ್ಯಾಕ್ ಕಪ್. ಇದಕ್ಕೆ ವಿರಾಟ್ ಕೊಹ್ಲಿ. ರಜತ್ ಪಟ್ಟಿದಾರಲ್ಲಿ ಕ್ಯಾಪ್ಟನ್ಶಿಪ್. ವಿರಾಟ್ ಕೊಹ್ಲಿ ಅಂತ ಒಬ್ಬ ಚಾಣಕ್ಯತನ, ಭೂವಿ ಅಂತ ಒಬ್ಬ ಬೌಲರ್, ಡಿಕೆ ಅಂತ ಕೋಚು. DKC ಅಲ್ಲ ಇವನು ಯಾರು, ದಿನೇಶ್ ಕಾರ್ತಿಕ್ ಅಂತ ಒಬ್ಬ ಟ್ರೈನರು. ಆ ಪ್ರಪಂಚದಲ್ಲೇನೆ ಆ ತರ ಒಬ್ಬ ಟ್ರೈನರ್ ಸಿಗ್ಬೇಕು. ಅವಾಗ ಜೈ RCB. RCB 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 ಸಕ್ಕದಾಗಿತ್ತು ಬೈ. RCB ಈ ಸಲ ಕಪ್ ನಮ್ದು. ಈ ಸಲ ಕಪ್ ನಮ್ದೆ, ಮುಂದಿನ ಸಲ ಕಪ್ ನಮ್ದೆ. ಈ ಸಲ ಕಪ್ ನಮ್ದೆ. RCB ಜೈ RCB. ಮುಂದಿನ ಸಲ ನಮ್ದೆ ಬ್ರೋ. ಈ ಸಲ ಕಪ್ ನಮ್ದು. RCB
ಹೇಗಿತ್ತು ಬ್ರೋ ಮ್ಯಾಚ್? ತುಂಬಾ ಚೆನ್ನಾಗಿತ್ತು. ಬೌಲಿಂಗ್ ಮಾತ್ರ ಸೂಪರ್. ಬೌಲಿಂಗ್ ಅಲ್ಲಿ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬ್ಯಾಟಿಂಗ್ ಮಾತ್ರ ಕೊಹ್ಲಿ ಕಪ್ಪಿಗೆ ಮುಂದಿನ ಆಂಕಲ್ ಮಕ್ಳಿಗೆಲ್ಲ ಎಲ್ಲ ಹೇಳೋ ಒಂದೇ, ಈ ಸಲ ಕಪ್ ನಮ್ದೇ. ಇದು RCB ಇನ್ನು 10 ಸಲ ಆದ್ರೂ ನಾವೇ ಕಪ್ ಗೆಲ್ಲೋದು. ಇನ್ನು 10 ವರ್ಷ ಆದ್ರೂ ನಾವೇ ಕಪ್ ಗೆಲ್ಲೋದು. 10 ವರ್ಷ ನಾವೇ ಗೆಲ್ಲೋದು. RCB ಇದು RCB ಅಡ್ಡ. WPL ಆಗ್ಲಿ IPL ಆಗ್ಲಿ ಇದು RCB ಸ್ಟಾರ್ಟಿಂಗ್. RCBಗೆ ಜೈ. RCB ಬಗ್ಗೆ ಹೇಗಿತ್ತು ಬ್ರೋ ಮ್ಯಾಚ್? ಸೂಪರ್ ಬ್ರೋ, ನೆಕ್ಸ್ಟ್ ಲೆವೆಲ್. ಕಸಿನ್ಸ್ ಗ್ಯಾಂಗ್ ನೋಡಕ್ ಬಂದಿದ್ದು. ಓ ಕಸಿನ್ಸ್ ಗ್ಯಾಂಗ್ ಹೇಗನ್ಸ್ತು ಮ್ಯಾಚ್? ಸೂಪರ್ ಬ್ರೋ. ನಾವೇ ಒಂದು ಡೈಲಾಗ್ ರೆಡಿ ಮಾಡ್ಬಿಟ್ಟಿದೀವಿ. ಏನಂತ ಬ್ರೋ? ಹೇಟರ್ಸ್ ಗಳಿಗ್ನ ಎಲ್ಲ ನಾವು ಹೇಳೋದೊಂದೇ, ಹೆಸರು ಬರ್ನಾಲು ಮಾಡ್ರೋ ಬರ್ನಲ್ಲ. ಸ್ವಲ್ಪ ಚೇಂಜ್ ಬ್ರೋ. ಈ ಸಲ ಕಪ್ ತಂದಲ್ಲ, ಈ ಸಲನೂ ಕಪ್ ಅದೇ 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 ಅವ್ರು ಹೋಮ್ ಗ್ರೌಂಡಿಗೆ ಹೋಗಿ ಹೊಡೆದು ಬಂದಿದ್ದೀವಿ. ತುಂಬಾ ಖುಷಿ ಆಗ್ತಿದೆ. ನುಗ್ಗಿ ಹೊಡೆದಿದ್ದೀವಿ ಮನೆಗೇನೆ. ಕಿಂಗ್ ಅಂತ ಸುಮ್ನೆ ಕರೆಯಲ್ಲ. ಟಾರ್ಗೆಟ್ ನೋಡಿ ಏನಾದ್ರು ಅನ್ಸ್ತು, ಹೊಡಿಬೋದು ಅನ್ಸುತ್ತಾ? ನಾವೆಲ್ಲ 10-12 ಓವರ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ನೆಕ್ಸ್ಟ್ ಲೆವೆಲ್ ಅದೇ ಕಿಂಗ್ ಅಂತ ಸುಮ್ನೆ ಕರೆಯಲ್ಲ ಅಂತ. ಮೆಡಿಕಲ್ ಔಟ್ ಆದ್ರು ಒಂದೇ ರನ್ನಿಗೆ. ಕೃಣಾಲ್ ಪಾಂಡ್ಯ out ಕೊಹ್ಲಿ ಆದ್ರು. ಇದ್ರಲ್ಲ. ಹಾ ಅದು ನಂಬಿಕೆ ಬ್ರೋ, ಕೊಹ್ಲಿ ಇದ್ದಿದ್ದಕ್ಕೆ ನಂಬಿಕೆ. ಇಲ್ಲಾಂದ್ರೆ ಮ್ಯಾಚ್. ಓಕೆ, ಫೈನಲ್ ಫ್ಯಾನ್ಸ್ಗೆ ಏನು ಹೇಳ್ತೀರಾ? RCBಯ ಹೊಸ ಅಧ್ಯಾಯ ಅಂತ ಹೋದ್ ಸಲನೇ ಹೇಳಿದ್ದಾರೆ. ನೆಕ್ಸ್ಟ್ ಇದೇ ಕಂಟಿನ್ಯೂ ಆಗುತ್ತೆ. ಹೇಟರ್ಸ್ ಗಳೆಲ್ಲ ಬರ್ನಾಲ್ ತಗೊಂಡು ಸ್ಟಾಕ್ ಇಟ್ಕೋಬೇಕಷ್ಟೇ. ಐಸ್ ಕ್ಯೂಬ್ ರೆಫರ್. ನಾಳೆ ಸ್ಟೇಟ್ ಹಾಲಿಡೇ ಡಿಕ್ಲೇರ್ ಮಾಡ್ಬಿಡಿ, ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತೀವಿ. ನೆಕ್ಸ್ಟ್ ಸಲನು ಕಪ್ ನಮ್ದೇ. ಕರ್ನಾಟಕದಲ್ಲಿರೋದು ಕಾವೇರಿ ನೀರು. ನಮ್ಮ ಕನ್ನಡಿಗ ಗೆದ್ದಿರೋದು ವಿರಾಟ್ ಕೊಹ್ಲಿ ಬ್ಯಾಕ್ ಟು ಬ್ಯಾಕ್ 2025 2026. ಇದು ಯಾರು ದಾಖಲೆ ಮಾಡೋಕ್ಕೆ ಸಾಧ್ಯವಿಲ್ಲದ ಮಾತಿದು. ನನ್ನ ಅಭಿಮಾನಿ. ಹೇಗನ್ಸ್ತು ಮ್ಯಾಚ್? ಸೂಪರ್. ಕೊಹ್ಲಿ ಬ್ಯಾಟಿಂಗ್ ವೆರಿ ನೈಸ್. ಮೆಡಿಕಲ್ ಔಟ್ ಆದ್ರು ಒಂದೇ ರನ್ನಿಗೆ. ಕೃಣಾಲ್ ಪಾಂಡ್ಯ ಹೇಗನ್ಸ್ತು? ಡಿಫ್ರೆನ್ಸ್ ಅನ್ಸ್ತಾ? ಬೇಜಾರ್ ಅನ್ಸ್ತು ಬಟ್ ಫೈನ್. ಈಸಿ ಮ್ಯಾಚ್. ಗೆದ್ರು ಚೆನ್ನಾಗಿ. ನಮ್ಗೆ ಗೆಲ್ತೀವಿ ಅಂತ ಗೊತ್ತಿತ್ತಲ್ಲ ಮುಂಚೆನೆ, ಫಸ್ಟ್ ಇನ್ನಿಂಗ್ಸ್ ಅಲ್ಲೇ ಗೊತ್ತಿತ್ತು. ಹೇಗಿತ್ತು ಮ್ಯಾಚ್? ಬ್ರೋ ಪೀಸ್ ಬ್ರೋ. ವಿರಾಟ್ ಕೊಹ್ಲಿ ಚೇಸ್ ಮಾಡೋದೊಂದು ನೋಡಬೇಕಿತ್ತು ಫೈನಲ್ಸಲ್ಲಿ. ವಿರಾಟ್ ಕೊಹ್ಲಿ ಗೆಲ್ಸೋದು ನೋಡಿ ನಮಗೂ ಆನಂದ, ಎಲ್ಲರಿಗೂ ಆನಂದ. ಆ ಮ್ಯಾಚ್ ಮುಗ್ದಿರೋ ತೃಪ್ತಿ ನಮಗೆ ಕಪ್ ಗೆದ್ದೋಕ್ಕಿಂತ ಹೆಚ್ಚು. ವಿರಾಟ್ ಕೊಹ್ಲಿ ಗೆಲ್ಸ್ತಾ ನಮ್ಗೆ ಅದೇ ಇಂಪಾರ್ಟೆಂಟು. ಯಾರನ್ನ ಕೇಳಿ ಎಲ್ಲರೂ ಅದೇ ಹೇಳ್ತಾರೆ, ನಿಮಗೆ ಅದೇ ಸೂಪರ್ ಆಗಿರೋದು. ಸೆಲೆಬ್ರೇಷನ್ ಹೇಗಿತ್ತು ನಿಮ್ಮದು? ಬ್ರೋ ಸೆಲೆಬ್ರೇಷನ್ ಸೂಪರ್ ಆಗಿತ್ತು. ನೀವು ಕೇಳಿದ್ರೆ ನಾಳೆ ಜಗಳ ಮಾಡ್ಕೊಂಡ್ಬಿಟ್ಟಿದ್ದೀನಿ ಇದರಲ್ಲಿ ರೆಸ್ಟೋರೆಂಟಲ್ಲಿ. ಟೇಬಲ್ ಮಾಡಿಸೋದಕ್ಕೆ 500 ರೂಪಾಯಿ ಪ್ಯಾಂಟಿ ಅಂದರು. ಸರಿಯಾಗಿ ಜಗಳ ಮಾಡಿಕೊಂಡು ತಗ್ಸ್ಕೊಂಡ್ಬಂದಿದ್ದೀವಿ. ಗೆದ್ದಿರೋದಕ್ಕೆ ಅದು ವ್ಯಾಲ್ಯೂ ವರ್ತು, ಅವ್ರು 500 ರೂಪಾಯಿ ಕೊಡಿದ್ರು ಅದು ವರ್ತು. ಎಲ್ಲ ಸೂಪರು. ಏನೇ ಕೇಳಿ ಬ್ರೋ, ವಿರಾಟ್ ಕೊಹ್ಲಿ RCB ದ ಮೆಂಟ್ ಟು ಬಿ ಫಾರ್ ಎವರ್, ದಿಲ್ ಬಿ ಫಾರ್ ಎವರ್. ವಿಲ್ ಡೈ ವಿತ್ RCB. ಐ ನೋ ದಟ್ ಫಾರ್ ಶೋರ್ ಆ್ಯಂಡ್ ಐಲ್ ಬಿ ಹ್ಯಾಪಿ ಅಬೌಟ್ ದಟ್. ಇಟ್ಸ್ ಅ ಗುಡ್ ಥಿಂಗ್. ಥ್ಯಾಂಕ್ ಯು ಬ್ರೋ. ಮ್ಯಾಚ್ ನೋಡಿದ್ರಾ? ಹೇಗಿತ್ತು? ಸತತವಾಗಿ 2ನೇ ಸಲ ಕಪ್ ಬಂದೈತೆ. ಏನು ಅನಿಸ್ತಿದೆ? ಹೇಳಿ ಬ್ರೋ, ಹೇಗಿತ್ತು? ಬೆಂಗಳೂರಿನ ಭಗವಂತ 155 ಹೊಡೆದಿದ್ದಾರೆ. 156 ವಿನ್ ಕೊಟ್ಟಿದ್ರು. ಅವರು ಅವಾಗಲೇ ಒಂದು ಕಾನ್ಫಿಡೆನ್ಸ್ ಬಂದಿತ್ತು. ಕಾನ್ಫಿಡೆನ್ಸ್ ಬಂದಿತ್ತು ನಮಗೆ. ಕಿಂಗ್ ಇದ್ದಲ್ಲ ನಮ್ಮ ಜೊತೆ. RCB ಅಂದ್ರೆ ಹವಾ. ಕೃಣಾಲ್ ಪಾಂಡ್ಯ ಒಂದೇ ರನ್ನಿಂಗ್ ಔಟು. ಅವಾಗ ಏನಾದ್ರು
ಅವ ಹೇಳಿದ್ರು ಏನು ಅನಿಸಿಲ್ಲ ಆದರೂ ಮ್ಯಾಚ್ ಸರ್ ಇದು ಬಿಟ್ಕೊಟ್ಟಿರೋದು ಮ್ಯಾಚು ಎಲ್ಲ ಏನಿದ್ರ ನಮ್ದೇ ಹಾವಳಿ ಅಷ್ಟೇ. ಕಾನ್ಫಿಡೆನ್ಸ್ ಯಾವತ್ತೂ ಕಡಿಮೆ ಆಗಿಲ್ಲ. ಎಷ್ಟು ವಿಕೆಟ್ ಕಳ್ಕೊಂಡ್ರು ಕಾಂಪ್ಲಿಮೆಂಟ್ಸ್ ಏನು ಖಾಲಿ ಆಗಿಲ್ಲ ಅವ್ರ ಮನೆಗೆ ಹೋಗಿ ಅವ್ರಿಂದ ಕಪ್ ಎತ್ಕೊಂಡ್ ಬಂದಿದ್ದೀರಿ ಸರ್, ಇನ್ನೇನ್ ಬೇಕು ಅಷ್ಟೇ. ಎಲ್ಲ ಇಷ್ಟೇ ಇಷ್ಟೇ ಇಷ್ಟೇ. IPL ಅಂದ್ರೆ ಹವ, RCB ಅಂದ್ರೆ ಭಯ. ಓಕೆ ಫಾರ್ ದಿ ರೀಸನ್ ಮಕ್ಕಳಿಗೆ ಹೇಳೋದೊಂದೇ, ಅವ್ರ ಹೋಮ್ ಗ್ರೌಂಡಿಗೆ ಹೊಟ್ಟು ಕಪ್ ಎತ್ಕೊ ಬಂದು ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಗಿದೆ bro. ಇಷ್ಟು ದಿವಸ ಈ ಸಲ ಕಪ್ ನಮ್ದೆ ಅಂತಿದ್ದು, ಈ ಸಲ ಕಪ್ ನಮ್ದು. ಕಪ್ ನಮ್ದೇ, ನೆಕ್ಸ್ಟ್ ಸಲ ಏನು ಕಪ್ ನಮ್ದೆ. ಕೊಹ್ಲಿ ಆಟ ಹೇಗಿತ್ತು? ಕೊಹ್ಲಿ ಆಟ ಬೆಂಕಿ ಗುರು. ಬೀಜ ಬೈಕ್ ಬಂದಿತ್ತು, ಅದು ಕ್ಯಾಚ್ ಹಿಡಿದು ನಾಟ್ ಔಟ್ ಆಗ್ಬಿಡ್ತು. GT ಬ್ಯಾಟಿಂಗ್ ಆಗತ್ತಲೇ ಗೊತ್ತಾಯ್ತು ನಮಗೆ RCB ಅಂತ ಮ್ಯಾಚ್. ಬೇಜಾರಾಗಿದೆ ಅಂದ್ರೆ ಒಂದೇ ನಮ್ಮ ಕ್ಯಾಪ್ಟನ್ ಔಟ್ ಆಗ್ದಲ್ಲ, ಅದೇ ನಮ್ಮ ಕ್ಯಾಪ್ಟನ್ ಕೂಡ ಕೊಹ್ಲಿ ಜೊತೆ ಲಾಸ್ಟ್ ತಕ ಇರೋದಿತ್ತು. ಕೊಹ್ಲಿ ಬೆಂಕಿ ಬ್ಯಾಟಿಂಗ್ ಗುರು. ಹೆಂಗಿತ್ತು ಬ್ರೋ ಮ್ಯಾಚ್? ಸೈಕ್ ಆಗಿತ್ತು ಬ್ರೋ, ಫುಲ್ ಕ್ರೇಜಿ. ಕೊಹ್ಲಿ ಬ್ಯಾಟಿಂಗ್ ಅದೇ ಖುಷಿ. ಗೂಸ್ ಬಂಪ್ ಸರ್. ಪಡಿಕಲ್ ಔಟ್ ಆದಾಗ ಏನಾದ್ರು ಸ್ವಲ್ಪ ಬೇಜಾರಾಯ್ತು. ಭುವನೇಶ್ವರ್ ಕುಮಾರ್ ಇದೋಯ್ತು, ಬಟ್ ನೋ ವರೀಸ್, ಕಪ್ ಗೆದ್ವಿ. GT ಬ್ಯಾಟಿಂಗ್ ಹೆಂಗಿತ್ತು? ಏನಾದ್ರು ಟಾರ್ಗೆಟ್ ನೋಡಿ ಫುಲ್ ಕೊಲಾಪ್ಸ್ ಮಾಡಿದ್ರು RCB ಬೌಲಿಂಗ್ ಅವರು, ಫುಲ್ ಸೈಕ್ ಕೊಲಾಪ್ಸ್. ಫೈನಲ್ ಈ ಸಲ ಕಪ್ ನಮ್ದೆ ಹೆಂಗೆ? ಎಸ್ ಸರ್, ಈ ಸಲ ಕಪ್ ನಮ್ದೇ. ನೆಕ್ಸ್ಟ್ ಸಲ ಕಪ್ಪು ನಮ್ದೇ. ತುಂಬಾ ಚೆನ್ನಾಗಿತ್ತು. ಈ ಸಲನು ನಮ್ದೇ ಕಪ್ ಅಂತ ಹೇಳ್ತೀರಲ್ಲ, ಹ್ಯಾಟ್ರಿಕ್. ನೆಕ್ಸ್ಟ್ ಇಯರ್ನು ನಮ್ದೇನೆ ಕಪ್ಪು. ಓಕೆ. ಆಮೇಲೆ ಹೆಂಗಿತ್ತು? ಕೃಣಾಲ್ ಪಾಂಡ್ಯ ಔಟ್ ಆದಾಗ ಏನಾದ್ರು ಸರ್ ಒಂದ್ಸತಿ ಹಂಗೆ ಆಗುತ್ತೆ ಸರ್, ಏನು ಟೆನ್ಷನ್ ತಗೋಬಾರ್ದು. ನಮ್ಮ ಕಿಂಗ್ ಇದಾರಲ್ವಾ, ಅದೇ ಸಾಕು. ಓಕೆ, ಅವ್ರ ಹೋಮ್ ಗ್ರೌಂಡಿಗೆ ಹೋಗಿ ಹೊಡ್ಕೊಂಡಿದ್ದೀವಿ. ಅದೇ ಮಜಾ. ಆಮೇಲೆ ಟಾರ್ಗೆಟ್ ಅಷ್ಟು ಕೊಟ್ಟಾಗ ಕಾನ್ಫಿಡೆನ್ಸ್ ಇತ್ತಾ? ಸರ್ 200 ಕೊಟ್ಟಿದ್ರೂ ಹೊಡಿತಿದ್ವಿ ಇವತ್ತು. 200 ಕೊಟ್ಟಿದ್ರೂ ಹೊಡಿತಿದ್ವಿ. ಓಕೆ, ಸೆಲೆಬ್ರೇಷನ್ ಹೇಗಿತ್ತು ಬ್ರೋ? ಸೂಪರ್ ಆಗಿತ್ತು.